ಆಧುನಿಕ ಭಾರತದ ಇತಿಹಾಸದ ಪರಮ ವೈಭವವನ್ನ ಬಹಳ ಪರಮ ವೈಭವದಲ್ಲಿ ಹೇಳಿದ್ರಿ. ಆದ್ರೆ ನನ್ನ ಮನಸ್ಸಲ್ಲಿ ಬರ್ತಿರ್ತಕ್ಕಂಥ ಸಣ್ಣ ಪ್ರಶ್ನೆ ಏನಂದ್ರೆ, ಈ ಆಧುನಿಕ ಭಾರತದ ಇತ್ತೀಚಿನ ದಿನಗಳಲ್ಲಿ ಈ ರೀತಿಯ ಭಾರತದ ಪರಮ ವೈಭವವನ್ನ ದಾರಿ ತಪ್ಪಿಸುವ ದುಷ್ಟಶಕ್ತಿಗಳು ಈ ಸಮಾಜದಲ್ಲಿ ಕೆಲಸ ಮಾಡ್ತಿದ್ದಾವೆ. ಅದು ರಾಜಕೀಯ ಪಕ್ಷ ಹಿಡಿದು ಇರ್ಬೋದು ಅಥವಾ ರಾಜಕೀಯ ರಹಿತ ಗುಂಪುಗಳು ಇರ್ಬೋದು. ಈ ರೀತಿಯ ಗುಂಪುಗಾರಿಕೆಗಳಿಂದ ಮತ್ತೆ ನವರಾಷ್ಟ್ರ ನಿರ್ಮಾಣವನ್ನ ಯುವಕರನ್ನ ಸರಿದಾರಿಗೆ ತೆಗೆದುಕೊಂಡು ಹೋಗಿ ಭಾರತದ ಪರಮ ವೈಭವವನ್ನ ಮತ್ತೊಮ್ಮೆ ಪರಮ ವೈಭವಕ್ಕೆ ಏರಿಸಲಿಕ್ಕೆ ತಮ್ಮ ಸಲಹೆಯನ್ನ ಯುವಕರಿಗೆ ಕೊಡಬೇಕಂತ. ಅಗೇನ್ ಮೈ ಕೌಂಟರ್ ಕ್ವಶನ್ ಇಸ್ ದಟ್ ವಾಟ್ ಈಸ್ ಇಂಡಿಯಾ? ಭಾರತ ಅಂದ್ರೆ ಏನು? ನೀವು ಅನ್ಕೊಂಡಿರಿ ಪರಮ ವೈಭವದ ಭಾರತ ಅಂತ ಹೇಳಿ. ನಿಮ್ ಪ್ರಕಾರ ಭಾರತ ಅಂದ್ರೆ ಏನು? ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗ? ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗ ಭಾರತ ಅಂದ್ರೆ? ಭಾರತ ಅಂದ್ರೆ ಈ ಕಡೆ ನಾಗಾಲ್ಯಾಂಡ್ದಿಂದ ಹಿಡ್ಕೊಂಡು ಈ ಕಡೆ ಗುಜರಾತ್ನವರೆಗೂ ಹೋಗೋಣ ಭಾರತ ಅಂದ್ರೆ? ಭಾರತ ಇಸ್ ದಾಟ್, ಇಂಡಿಯಾ ಇಸ್ ದಾಟ್, ದಟ್ ಈಸ್ ಯೋರ್ ಮೈಂಡ್ ಕನ್ಸ್ಟ್ರಕ್ಷನ್, ಸ್ಟ್ರಾಂಗ್ ಮೈಂಡ್ ಕನ್ಸ್ಟ್ರಕ್ಷನ್ ಆಫ್ ಯೋರ್ ಟ್ರೆಡಿಷನ್ಸ್. ಅದು ಎಲ್ಲಿ ಅಂತಂದ್ರೆ ಕಶ್ಯಪ ಸಮುದ್ರ, ಇವತ್ತಿನ ಕ್ಯಾಸ್ಪಿಯನ್ ಸಿ ಅನ್ಕೊಂಡಿದಿರಲ್ಲ, ಅಲ್ಲಿಂದ ಅಷ್ಟೇ ಅಲ್ಲ, ಇಡೀ ಜಗತ್ತೇ ಭಾರತಮಯವಾಗ್ತಿದೆ. ಭಾರತದ ಆಚರಣೆಗಳನ್ನ ತಗೊಳ್ತಾ ಇದೆ. ನೀವು ಅನ್ಕೊಂಡ ರೀತಿ ಒಳಗಡೆ ಯಾರ್ಯಾರು ಭಾರತದ ವಿರುದ್ಧ ಕುತಂತ್ರ ಮಾಡ್ತಿದ್ರು, ಇವತ್ತು ಟರ್ಕಿ ನಲ್ಗೋಗಿದೆ. ಅದಕ್ಕೆ ನಿಸರ್ಗ ತನ್ನ ಭಾಷೆಯಲ್ಲಿ ಕಟ್ಬಿಟ್ಟಿದೆ. ಟರ್ಕಿ ನಲ್ಗೋಗಿದೆ, ಅದಕ್ಕೆ ಭಾರತನೇ ಆಪರೇಷನ್ ದೋಸ್ತ್ ಅಂತ ಕಳಿಸ್ಕೊಡ್ತಾ ಇದೆ. ಸರ್, ನಮಗಿರೋ ಭಯ ಹೊರಗಿನ ಶತ್ರುಗಳಿಂದಿಲ್ಲ ಸರ್, ನಮಗೆ ಆಂತರಿಕ ಶತ್ರುಗಳ ಭಯ ಇದೆ. ಅದಕ್ಕಾಗಿ ಸಮಾಜ ನಿರ್ಮಾಣದ ಕಾರ್ಯದಲ್ಲಿ ಒಳಗಿನ ಶತ್ರುಗಳನ್ನ ಮೆಟ್ಟಿ ನಿಲ್ಲುವಂತ ಶಕ್ತಿ ಯುವಕರಿಗೆ ಹೇಗೆ ತಗೋಬೇಕು ಅನ್ನೋ ಪ್ರಶ್ನೆ. ಹಾಗೆ ದ ಸೇಮ್ ಥಿಂಗ್ ನಾನು ಆಗ್ಲೆಯಿಂದ ಹೇಳಿದ್ದೆಲ್ಲವೂ ಅದೇ. ಬಿ ವಿತ್ ನಾಲೆಜ್. ಯಾವ್ದು ಸರಿಯಾದ ಜ್ಞಾನ ಇದೆಯೋ ಅದನ್ನ, ಎಂಪಿರಿಕಲ್ ನಾಲೆಜ್, ಪ್ರಿಮಿಟಿವ್ ಸೊಸೈಟಿ ಅಂಡ್ ದ ಚಾನ್ಸಸ್ ವೇರ್ ಅವರನ್ನ ನಾನು ಆಗ್ಲೇ ನೀವು ಹೇಳ್ಬೇಕಾದಾಗ ಒಂದೇ ಮಾತ್ರ ಕೇಳ್ತಿರ್ತಾನೆ. ಒಂದೇ ಮಾತ್ರ ಮೇಲೆ ಏನಿದೆ, ದಶದ್ರಹ ಪ್ರಹಾರಿಣಿ ಅಂತ ಇದೆ. ಭಾರತ ನಾವು ರಕ್ಷಣೆ ಮಾಡೋ ಅವಶ್ಯಕತೆ ಇಲ್ಲ. ಭಾರತ ಮಾತು ಅಬಲೇನೆ ಸಬಲ್ ಹೇ ತೆರೆ ಪಾಸ್ 100,000 ಶಸ್ತ್ರ ಹೇ. ಅವಳಿಗೆ ಗೊತ್ತಿದೆ, ತಾನೇ ರಿಪೇರ್ ಮಾಡ್ಕೊಳ್ತಾಳ ಅದನ್ನ. ಅವಳಿಗೆ ಆಲ್ರೆಡಿ ಗೊತ್ತಿದೆ, ಅವಳು ಜಗನ್ಮಾತೆ, ಅವಳಿಗೆ ಗೊತ್ತಿದೆ, ಅವಳು ರಿಪೇರ್ ಮಾಡ್ಕೊಳ್ತಾರೆ. ನಿಮ್ಮಂತ ಸಿಂಹಗಳು ಶುರು ಆಗತ್ತೆ, ಸಿಂಹಗಳು ಬೇಟೆ ಆಡ್ತವೆ. ಆ ಬೇಟೆಯಿಂದಲೇ ಭಾರತ ಮತ್ತೆ ಪರಮ ವಿಭವಕ್ಕೆ ಹೋಗೇ ಹೋಗ್ತದೆ. ಇದು 100%.